5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಗೆರೆ ಎಳೆದ್ರು ಪವರ್ ಫೈಟ್ ನ ಕಲೆ ಮಾತ್ರ ಹೋಗ್ತಾ ಇಲ್ಲ. ಇದಕ್ಕೆ ಕಾರಣ ಕೆಲ ನಿಗೂಢ ನಡೆಗಳು. ಖಾಸಗಿ ಕಾರ್ಯಕ್ರಮ ಅಂತ ಡಿಸಿಎಂ ಡಿಕೆಶಿ ಡೆಲ್ಲಿಯಲ್ಲಿ ಢೇರೆ ಹಾಕಿದ್ರೆ ಸಿಎಂ ಗದ್ದುಗೆ ಆಗಸ್ಟ್ 1ರಂದು ಸಿಎಂ ಸಿದ್ದುಗೆ ಆಗಸ್ಟ್ 1ರಂದು ಭೇಟಿಯಾಗಿ ಅಂತ ಹೇಳಿ ರಾಹುಲ್ ಗಾಂಧಿ ಟೈಮ್ ಕೊಟ್ಟಿದ್ದಾರೆ. ಈ ಮಧ್ಯೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೂ ಸಿದ್ದು ಸಿದ್ಧತೆ ನಡೆಸಿದ್ದಾರೆ. ಈ ಹಾಡಿಗೂ ರಾಜ್ಯದಲ್ಲಿ ರಾಜಕೀಯ ಆಟಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ ನೋಡಿ. ಆಡು ಆಟ ಆಡು ಅಂತ ಒಬ್ರು ಸಿಟ್ಟಿನ ಕಟ್ಟಿಯನ್ನ ಒಡೆಯದೆ ಸಹನೆಯ ತೊಟ್ಟಿಯಲ್ಲಿ ಮೌನಾಸ್ತ್ರವನ್ನ ಪ್ರಯೋಗಿಸುತ್ತಿದ್ದಾರೆ. ಎದುರಲ್ಲೇ ನಿಗಾ ಇಟ್ಟು ಕಣ್ಣಲ್ಲೇ ಗುರಿ ಇಡುವ ಕಣ್ಕಟ್ಟು ತಂತ್ರ ಮಂತ್ರದ ಯಜ್ಞಗಳು ಶುರುವಾಗಿ ವಾರ ಕಳೆದು ಹೋಗಿದೆ. ಈಗ ಡೆಲ್ಲಿಯಲ್ಲಿ ಮತ್ತೊಂದು ಮೆಗಾ ಮ್ಯಾರಥಾನ್ಗೆ ರಾಜ್ಯ ರಾಜಕೀಯ ಸಾಕ್ಷಿಯಾಗಲಿದೆ. ಶಿರಡಿಯಿಂದ ಪುಣೆ ಮಾರ್ಗವಾಗಿ ಡೆಲ್ಲಿಗೆ ಹಾರಿದ ಡಿಸಿಎಂ ಡಿಕೆಶಿ ಹೈಕಮಾಂಡ್ ಬುಲಾವ್ ನೀಡಿಲ್ಲ ಅಂತಿದ್ರೂ ಕಾಡ್ತಿದೆ ಅನುಮಾನ. ನಿನ್ನೆ ಶಿರಡಿ ಸಾಯಿಬಾಬಾ ದರ್ಶನಕ್ಕೆ ತೆರಳಿದ್ದ ಡಿಸಿಎಂ ಡಿಕೆಶಿ ಪ್ರಯತ್ನ ವಿಫಲವಾದ್ರೂ ಪ್ರಾರ್ಥನೆ ವಿಫಲವಾಗದು ಅನ್ನೋ ಸಂದೇಶ ಕೊಟ್ಟ ಕೆಲ ಕ್ಷಣಗಳಲ್ಲಿ ಡೆಲ್ಲಿ ಫ್ಲೈಟ್ ಹತ್ತಿದ್ದು ಸಂಶಯಗಳ ಮೋಡ ಕಟ್ಟಿವೆ. ಆದ್ರೆ ಹೈಕಮಾಂಡ್ ಬುಲಾವ್ ನೀಡಿಲ್ಲ, ಎಲ್ಲ ಸುಳ್ಳು ಅಂತ ಸುಣ್ಣ ಸಾರಿಸಿದ್ರೂ ಬಿಳುಪಿನ ಬಣ್ಣ ಹೊಸ ಕಥೆಯನ್ನ ಹೇಳ್ತಾ ಇದೆ. ಖಾಸಗಿ ಕಾರ್ಯಕ್ರಮ, ರಾಜಕೀಯ ಬಣ್ಣ ಬೇಡ ಎಂದಿದ್ದಾರೆ. ಈ ಮಧ್ಯೆ ತಮ್ಮ ಆಪ್ತ ಬಣಕ್ಕೆ ಸೈಲೆಂಟ್ ಸಂದೇಶದ ಕಟ್ಟಪ್ಪಣೆ ಜಾರಿ ಮಾಡಿದ್ದಾರೆ. ಸಿಎಂ ಸ್ಥಾನದ ಬಗ್ಗೆ ನನ್ನ ಪರ ಮಾತನಾಡೋದು ಬೇಡ. ಕೆಪಿಸಿಸಿ ಅಧ್ಯಕ್ಷನೂ ಆಗಿರುವಂತಹ ನನ್ನ ಪರ ಮಾತನಾಡಿದ್ರೆ ಪಕ್ಷದ ಶಿಸ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಅಕಸ್ಮಾತ್ ನೀವು ನನ್ನ ಪರ ಮಾತನಾಡಿದ್ರೂ ಕೂಡ ಸಿಎಂ ಸ್ಥಾನ ಸಿಗೋದಿಲ್ಲ. ಅಲ್ಲದೆ ಕಾಂಗ್ರೆಸ್ನಲ್ಲಿ ಶಾಸಕರ ಬೆಂಬಲ ವಿಚಾರ ಸದ್ಯಕ್ಕೆ ಅಪ್ರಸ್ತುತ. ಪಕ್ಷದ ಹೈಕಮಾಂಡ್ ಸೂಚಿಸಿದ್ರೆ ಯಾರಿಗ್ ಬೇಕಾದ್ರೂ ಹುದ್ದೆ ಸಿಗಲಿದೆ. ಸದ್ಯ ಬಿಹಾರ ಎಲೆಕ್ಷನ್ನಲ್ಲಿ ದೆಹಲಿ ನಾಯಕರೆಲ್ಲ ಬ್ಯುಸಿ ಆಗಿದ್ದಾರೆ. ಹಾಗಾಗಿ ತಾಳ್ಮೆ ಇರ್ಲಿ ಅಂತ ತಮ್ಮ ಆಪ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಶಾಸಕರಾದ ರಂಗನಾಥ್, ಎಚ್.ಸಿ. ಬಾಲಕೃಷ್ಣ, ಇಕ್ಬಾಲ್ ಹುಸೇನ್, ಬಸವರಾಜ್ ಶಿವಗಂಗಾ ಸೇರಿ ಹಲವರಿಗೆ ಡಿಸಿಎಂ ಡಿಕೆಶಿ ಈ ಸಲಹೆಯನ್ನ ಕೊಟ್ಟಿದ್ದು, ವರಿಷ್ಠ ನಾಯಕರು ನನಗೂ ಹಲವು ಸೂಚನೆಗಳನ್ನ ನೀಡಿದ್ದಾರೆ ಅಂತ ತಿಳಿಸಿದ್ದಾರೆ. ಮೊನ್ನೆ ಮನೆಯ ದಿಡ್ಡಿ ಬಾಗಿಲು ಹಾಕಿದ್ದ ರಾಹುಲ್ ಗಾಂಧಿ ಜುಲೈ 31ಕ್ಕೆ ದೆಹಲಿಗೆ ಬರುವಂತೆ ಸಿಎಂ ಸಿದ್ದುಗೆ ಆಹ್ವಾನ. ಅಂದ್ಹಾಗೆ ಮೊನ್ನೆ 2 ದಿನ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ರು ಮುಖ ಕೊಡದ ರಾಹುಲ್ ಗಾಂಧಿ ಭೇಟಿಗೆ ಟೈಮ್ ಕೊಡದೆ ಸಿದ್ದು ಮತ್ತು ಡಿಸಿಎಂನ ವಾಪಸ್ ಕಳುಹಿಸಿದ್ರು. ಸದ್ಯ ಇಬ್ರು ಡೆಲ್ಲಿಯಿಂದ ರಿಟರ್ನ್ ಆದ ಬಳಿಕ ಪರಿಸ್ಥಿತಿ ಕಂಟ್ರೋಲ್ ಕೈತಪ್ಪುವ ಆತಂಕ ಮತ್ತಷ್ಟು ಕಾಡ್ತಾ ಇದೆ. ಈ ಬೆನ್ನಲ್ಲೇ ಜುಲೈ 31ಕ್ಕೆ ದೆಹಲಿಗೆ ಬರುವಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬುಲಾವ್ ಬಂದಿದೆ. ಆಗಸ್ಟ್ 1ಕ್ಕೆ ಭೇಟಿಗೆ ಸಮಯ ನೀಡಿರುವ ರಾಹುಲ್ ಗಾಂಧಿ ರಾಜ್ಯದಲ್ಲಿನ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಒಟ್ಟಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಎಂದ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನೇ ಮಹಾ ಮೌನಕ್ಕೆ ದಬ್ಬಿಬಿಟ್ಟಿದ್ದಾರೆ. ಯಾವುದಕ್ಕೂ ಪ್ರತಿಕ್ರಿಯಿಸದೆ ಈಗ ಸಿದ್ದರಾಮಯ್ಯರನ್ನ ಆಹ್ವಾನಿಸಿದ್ದಾರೆ. ಆಗಸ್ಟ್ 1ಕ್ಕೆ ಸಿದ್ದು ರಾಹುಲ್ ನಡುವಿನ ಆ ಮಾತುಕತೆ ಮಾತ್ರ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಶಿವಪ್ರಸಾದ್ ಜೊತೆ ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.